ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಸದ್ಯಕ್ಕೆ ನೀವು ಇಷ್ಟ ಜನ ನೋಡಿದ್ರಿ, ಇನ್ನು ನಿಮ್ಮ ಸಂಬಂಧಿಕರು, ನಿಮ್ಮ ದೊಡ್ಡ ಕುಟುಂಬದ ಬಗ್ಗೆ ಹೇಳಿ. ನನಗೆ ತಿಳಿದಂಗ ನಮ್ಮ ಅಪ್ಪಾರ 4 ಜನ ಇದ್ರಿ ಸರ್. ನಮ್ಗೆ ದೊಡ್ಡಪ್ಪ, ನಮ್ಮ ಕಾಕ, ನಮ್ಮ ಚಿಕ್ಕಪ್ಪ ಇವರೆಲ್ಲ ಕೂಡಿ ನಮ್ಮ ಅಜ್ಜಾರ ನಾನು ನೋಡಿಲ್ಲ ಸರ್. ನಾನು ತಿಳುವಳಿಕೆ ಬಂದಾಗ ಅವ್ರು ಆಲ್ರೆಡಿ ತೀರ್ಕೊಂಡಿದ್ರು. ನನ್ನ ತಿಳುವಳಿಕೆ ಬಂದಾಗ ನಮ್ಮ ಊರು ಸಣ್ಣ ಹಳ್ಳಿ ಸರ್, ಒಂದು 300 ಓಟ್ ಇರುವಂತ ಒಂದು ಸಣ್ಣ ಹಳ್ಳಿ. ಯಾವ್ದು? ಸಾಳಗುಂದಿ ಅಂತೇಳಿ ಸರ್. ಸಾಳಗುಂದಿ ಬಾಗಲಕೋಟೆಯಿಂದ ಒಂದು ಹೊಳಿ ದಾಟ್ ಹೋದ್ರೆ ಆಚೆ ಕಡೆ ನಮ್ಮ ಊರು ಇರ್ತದೆ ಸರ್, ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಅದು ಈಗ ಕೃಷ್ಣ ಮೇಲ್ದಂಡ ಯೋಜನೆ ಬಂದಾಗ ಮುಳುಗ್ ಹೋದ್ ಸರ್, ಮುಳುಗಡೆ ಆತ್ ಸರ್. ಊರೇ ಮುಳುಗ್ತಿ ಸರ್ ಪೂರ. ಬಟ್ ಈ ಮುಳುಗಡೆ ಆಗಂತಲೇ ನಮ್ಮ ಒಬ್ರು ಕಾಕಾರ ಅಲ್ಲೇ ಹೊಲ ಮಾಡ್ಕೋತ ಅಲ್ಲೇ ಉಳಿದ್ರು ಸರ್. ಇನ್ನೊಬ್ಬರ ಅಪ್ಪರ್ ಈಗ ಹೊಸ ಪ್ಲಾಟ್ ಬಂದೈತಲ್ಲ ಸರ್, ಮುಳುಗಡೆ ಆದಿದ್ದಕ್ಕೆ ಅಲ್ಲಿ ಬಂದು ಮನಿ ಕಟ್ಟಿದ್ರು. ಇನ್ನೊಬ್ಬ ನಮ್ಮ ಕಾಕಾರ ಅವ್ರು ಬೆಂಗಳೂರು ಶಿಫ್ಟ್ ಆದ್ರ ಸರ್. ಇನ್ನೊಬ್ರು ಪೂಜೆ ಮಾಡ್ಕೊಂತ ಅವ್ರು ವಿದ್ಯಾಗಿರಿ ಅಂದ್ರೆ ಬರುತ್ತೆ, ಅಲ್ಲಿ ಶಿಫ್ಟ್ ಆಗ್ಬಿಟ್ರು. ಅಂದ್ರೆ ನಾವು ಮುಳುಗಡೆ ಆದ್ಮ್ಯಾಗ ಕಳ್ಕೊಂಡಿದ್ದು ಬರೀ ಹೊಲ ಮನೆ ಅಷ್ಟೇ ಅಲ್ಲ ಸರ್, ನಮ್ಮ ಸಂಬಂಧಗಳನ್ನು ಕಳ್ಕೊಂಡಿವಿ. ಟೋಟಲ್ ಒಂದು 200 ಮ್ಯಾಗ ಹಳ್ಳಿಗಳು ಮುನ್ಗಿದ್ ಸರ್. ಅಲ್ಲಿ ನನಗೆ ಗೊತ್ತಿದ್ದಂಗೆ ನಮ್ಮ ಏರಿಯಾ ಸರ್ ಒಂದ ಲೈನ್ ಬರುತ್ತೆ. ಸಾಳಗುಂದಿ, ನಕರುಗುಂದಿ, ಸಿಂದಗಿ, ಸಿದ್ನಾಳ, ವೀರಾಪುರ, ಕೇಸನೂರ, ಮೂರ್ನಾಳ, ಮೂರ್ನಾಳ, ಎಳ್ಳಿಗುತ್ತಿ, ಎಂಕಂಚಿ ಭಾಳ ಅದಾವ ಸರ್ ಹಳ್ಳಿಗಳು. ಇವೆಲ್ಲ ಒಂದು ಗುಡ್ಡದಾಗ ಬರುವಂತ, ಒಂದು ಗುಡ್ಡದ ಲೈನ್ದಾಗ ಇರುವಂತ ಒಂದು ಹಳ್ಳಿಗಳು ಸರ್. ಅಷ್ಟು ಎಲ್ಲ ಹಳ್ಳಿಗಳು ಮುಳುಗಿದ್ವು ಸರ್. ಎಲ್ಲರೂ ಅವರೆಲ್ಲ ನಮ್ಮ ದೋಸ್ತರು ಸರ್. ಯಾಕೆ ದೋಸ್ತರು ಅಂತಂದ್ರೆ ನಾವು 3 ಹಳ್ಳಿ ಸೇರಿ ಒಂದು ಸ್ಕೂಲ್ ಇರುತ್ತೆ ಸರ್. ಅಲ್ಲಿ ಒಂದು ಸ್ಕೂಲ್ ನಮ್ದು ಬರೀ 4ನೇ ಅಷ್ಟೇ ಇರುತ್ತೆ ಸರ್ ನಮ್ಮ ಊರಾಗ. ಈ ನೀರೆಲ್ಲ ನಮ್ಮ ಮನಿ ಸರ್, ಅದು ನೀರಾಗೈತಲ್ಲ ಸರ್, ನಮ್ಮ ಮನಿ ಸರ್. ಇದು ನಮ್ಮ ಸಾಲಿ ಸರ್. ಇದು ಅಯ್ಯೋ ದೇವ್ರೆ, ಈ ತರ ಆಗೋಗಿದ್ಯಾ? ಅವಾಗೆಲ್ಲ ನಮ್ಮ ಹೆಂಗಿದ್ವು ಅಂದ್ರೆ ನಮ್ಮ ಮನೆಗಳು ಸರ್ ಎಲ್ಲ ಮಾಳಿಗೆ ಕೂಡಿದ್ದು ಸರ್. ಈಗ ಹೆಂಗ ಬಿಟ್ಟಾವ ಅಂತಂದ್ರೆ ಹೊಸ ಪ್ಲಾಟಿಗೆ ಕೊಟ್ಟು ಜಾಗ ಎಲ್ಲ ನಿಮ್ದು ಇದು ನೋಡಪ್ಪ, ಇಷ್ಟು ಜಾಗ ನೋಡಪ್ಪ ಅಂತ ಕೊಡಲ್ಲ. ಇಲ್ಲಿ ಮಾಳಿಗೆನೂ ದೂರ ಅದಾವು, ಮನಸ್ಸುಗಳು ದೂರ ಅದಾವ ಸರ್. ಹಿಂಗಾಗಿ ನಮಗೆ ಸ್ವಲ್ಪ ನೋವು ಐತಿ. ಬಟ್ ಆದ್ರೂ ಹಬ್ಬ ಹರಿದಿನ ಬಂದಾಗ ಕೂಡ್ತಾರ. ಬಟ್ ನಮ್ಮ ಕಾಕಗಳು ಕೂಡಿದಂಗ ನನ್ನ ತಮ್ಮಗಳಾಗಲಿ ಅಥವಾ ನಮ್ಮ ಅಣ್ಣಗಳಾಗಲಿ ಕೂಡಂಗಿಲ್ಲ. ಯಾಕಂದ್ರೆ ವರ್ಕ್ ಪ್ರೆಷರ್, ಒಬ್ಬರು ಬೆಂಗಳೂರದಾಗ ಇರ್ತಾರೆ, ಇನ್ನೊಬ್ರು ಯಾವುದೋ ಒಂದು ಕೆಲಸ ಮಾಡಿರ್ತಾರೆ. ಬಟ್ ಅದೊಂದು ಮಿಸ್ ಮಾಡ್ಕೋತೀವೋ ಅಂತ ಅನ್ನೋ ಫೀಲಿಂಗ್ ಐತೆ ಸರ್ ಅಷ್ಟೇ. ಇಲ್ಲಿ ನೋಡಿ, ಈಗ ಭಾಳ ಮಂದಿ ನೋಡ್ಲಿಕ್ಕತ್ತಾರ. ತಂದ್ಕೊಳ್ಳಿ, ಸಾಲುಗುಂದಿಯ ಯಾರ್ಯಾರು ಜನರಿದ್ದಾರೋ ಅವರೆಲ್ಲರಲ್ಲಿ ಒಂದು ಮನವಿ ಮಾಡ್ಕೊಳ್ಳಿ. ಆಕ್ಚುಲಿ ನಿಮಗೂ ಅಷ್ಟೇ, ಕೆಳಗಡೆ ಒಂದು ನಂಬರ್ ಬರ್ತಾ ಇದೆ, ಅಲ್ಲಿ ನಿಮ್ಮನ್ನು ನೀವು ನೋಂದಾಯಿಸ್ಕೊಳ್ಳಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಮತ್ತೆ ನಾವು ನಮ್ಮವರು ಈ ಒಂದು ಶೋ ಮುಖಾಂತರ ಸಾಲುಗುಂದಿಯ ಹಳೆಯ ಜನರನ್ನೆಲ್ಲ ಮತ್ತೆ ಸೇರಿಸುವಂಥ ಒಂದು ಪ್ರಯತ್ನನ ನಾವು ಮಾಡೋಣ. ನಮ್ಮ ವೇದಿಕೆ ಮುಖಾಂತರ ಅದು ಒಂದು ಆಗೋದು ಭಾಳ ಖುಷಿ ಸರ್ ಇದೆ. ಯಾಕಂದ್ರೆ ನಾವು ಹಬ್ಬಕ್ಕೂ ಕೆಲವೊಮ್ಮೆ ಮಿಸ್ ಆಗ್ಬೋದು. ಬಟ್ ಈ ವೇದಿಕೆ ಮೇಲೆ ಸಿಕ್ಕರಂತರೂ ಇನ್ನೊಂದು ಸ್ವರ್ಗ ಕಂಡಂಗೆ ಸರ್. ನಾನು ಯಾರ್ಯಾರು ಮಿಸ್ ಆಗಿರೋಡಪ್ಪ, ಎಲ್ಲೆಲ್ಲಿದ್ರಿ ಸರ್ ಹೇಳ್ದಂಗೆ ನಂಬರ್ ಬರ್ತಿರತ್ತೆ, ದಯವಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ರಿ, ಬರ್ರಿ ಸೇರೋನು, ಮಸ್ತ್ ಮಜಾ ಮಾಡೋಣ ಇಲ್ಲಿ. ಆಕ್ಚುಲಿ ನಿಮ್ಮವರೊಬ್ರು ನಿಮ್ಮನ್ನ ಭಾಳ ಮೀಟ್ ಆಗಬೇಕು, ಭೇಟಿ ಆಗ್ಲೇಬೇಕು, ಮತ್ತೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಮಟ್ಟ ಬಂದಿದ್ದಾರೆ ಸರ್. ಭೇಟಿ ಆಗ್ತೀರಿ? ಭೇಟಿ ಹಾಕಿನಿ ಸರ್. ನೀವೇ ಕರ್ರಿ, ಯಾರ್ರಿ ನಮ್ಮವರು, ಬರ್ರಿ ಸ್ಟೇಜ್ ಮ್ಯಾಗ ಅಂತ ಹೇಳಿ. ಯಾರಪ್ಪ ಇಲ್ಲಿ ತನಕ ಬಂದಿರಿ, ಬರ್ರಿ ನೋಡೋಣ ಸ್ಟೇಜ್ ಮ್ಯಾಗ. ಎಸ್, ಪರಿಚಯ ಮಾಡ್ಕೊಡಿ. ಯಾರು? ಪ್ರಿಯಾ ಸೌಡಿ ಅಂತೇಳಿ ಸರ್. ಅವರು ಯೂಟ್ಯೂಬರ್ಸ್, 1-2 ಸಿನಿಮಾನು ಮಾಡ್ಯಾರ. ಆಮೇಲೆ ವೆಬ್ ಸೀರೀಸು ಮಾಡ್ತಿರ್ತಾರೆ. ಆಮೇಲೆ ನಾನು ಹುಡುಗಕ್ಕ ನಾನು ಒಂದು 2 ಹುಡುಗಿಯರು ಬೇಕಂತೇಳಿ 3 ದಿನ ಕಾಕೊಂಡ್ ಕೂತಾಗ ಸಿಕ್ಕಂತ ಒಂದು ಹುಡುಗಿ ಸರ್. ವೆರಿ ಗುಡ್. ಇನ್ನೂವರೆಗೆ ನನ್ನ ಜೋಡಿ ಅದಾರ, ನನ್ನ ಟೀಮ್ ಆಗಿದಾರೆ ಸರ್ ಅವರು. ಪ್ರಿಯಾ ಅವರು ಹೇಳಿ, ಈ ಒಂದು ಅದ್ಭುತವಾದ ಶೋನಲ್ಲಿ ಕಾಣಿಸ್ಕೋತಾರೆ ನಿಮ್ಮ ಸ್ನೇಹಿತರು, ಏನ್ ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ? ನಾ ಈಗ ಏನ್ ನನ್ ಜನ ನೋಡ್ತಾರಲ್ರಿ, ಸ್ವಲ್ಪ ಪ್ರಿಯಾ ಸೌಡಿ ಅಂತ ಏನ್ ಗುರುತಿಡ್ತಾರಲ್ಲ, ಅದ ಕಾರಣನ ನಮ್ಮ ಮಲ್ಲಪ್ಪ ಸೌಕರ್ರಿ. ಯಾಕಂದ್ರ ಒಂದ್ ಚಲೋ ಕ್ಯಾರೆಕ್ಟರ್ ಕೊಟ್ಟು ನನಗಂತಷ್ಟ ಅಲ್ಲ, ನಮ್ ಇಡೀ ಉತ್ತರ ಕರ್ನಾಟಕನ ಆಲದ ಮರ ಅದ ಆಗ್ಯದಾರ್ರಿ ಅವ್ರು. ಪ್ರತಿಯೊಬ್ರು ಯೂಟ್ಯೂಬರ್ ಆತು, ರೀಲ್ಸ್ ಮಾಡೋರತ್ತು, ಎಲ್ಲಾರ್ಗು ಪ್ರತಿಯೊಬ್ಬರಿಗೆ ಸಪೋರ್ಟ್ ಆಗ್ಯದಾರ. ಸೊ ಅವ್ರಿಗೆ ದೊಡ್ಡ ಫ್ಯಾಮಿಲಿ, ನಾವು ನಮ್ಮವ್ರು ಅನ್ನಕ್ ಉತ್ತರ ಕರ್ನಾಟಕದಾಗ ದೊಡ್ಡ ಫ್ಯಾಮಿಲಿ ಐತ್ರಿ. ಇಲ್ಲಿ ಇನ್ನೂ ದೊಡ್ಡ ಫ್ಯಾಮಿಲಿ ಸಿಕ್ತವ್ರಿಗೆ. ವೆರಿ ಗುಡ್ ಸರ್, ನಂದೊಂದು ರಿಕ್ವೆಸ್ಟ್ ಇಲ್ಲ, ಇಲ್ಲಿ ಉತ್ತರ ಕರ್ನಾಟಕದವ್ರ ಮೇನ್ ಬುನಾದಿ ಆದಂತ ನಮ್ ಸರ್ ಅದಾರ, ಶರಣ್ ಸರ್. ಅವ್ರ ಚುಟ್ಟು ಸಾಂಗಿಗೆ ನಾವೆಲ್ಲರೂ ಉತ್ತರ ಕರ್ನಾಟಕದವ್ರು ಒಂದು ಡಾನ್ಸ್ ಮಾಡೋಣ ಅಂತ. ಖುಷಿ ಆಯ್ತಾ? ಭಾರಿ ಖುಷಿ ಆಯ್ತು. ವೆರಿ ನೈಸ್. ಇನ್ ಸೌಕರ್ ಮಂದಿ ಬಗ್ಗೆ ಮಾತಾಡೋಣ. ಶರಣ್ ಸರ್ ಹೆಂಗಿದ್ರು ಇಲ್ಲೇ ಇದ್ದೀರಾ, ಫ್ಯಾಮಿಲಿ ಸ್ಟಾರ್ ಇಲ್ಲೇ ಇದ್ಮೇಲೆ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟಿನ ಸಾಲುಗುಂದಿಯ ಈ ಒಂದು ಅದ್ಭುತವಾದ ಕುಟುಂಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಬಹಳ ಅಪರೂಪಕ್ಕೊಮ್ಮೊಮ್ಮೆ ಈ ನಮಗೆ ಸ್ಟೇಜು ಸಿಗ್ತಾವು. ಬಹಳ ಅಪರೂಪದಲ್ಲಿ ಅಪರೂಪ ಅಂತಂದ್ರೆ ನಾನು ತಪ್ಪಾಗಲ್ಲ. ಅದು ಯಾಕಂತ ಹೇಳ್ರಿ, ಒಂದೇ ವೇದಿಕೆ ಮೇಲೆ ಇವತ್ತು ಓಸು ಮಂದಿ ಏನದೀವಲ್ಲ, ಓಸು ಮಂದಿ ಉತ್ತರ ಕರ್ನಾಟಕದವರು. ನಾನು ಆಗಾಗ ಎಲ್ಲರೂ ಹೋದಾಗ ಸ್ಟೇಜ್ನಾಗ ಹೋದಾಗ ಇದು ನಮ್ಮ ಮನೆಗೆ ಬಂದೆ ಅನ್ಸತ್ತೆ ಅಂತ ಹೇಳತ್ತಿದ್ದೆ. ಆಕ್ಚುಲಿ ಈ ಸ್ಟೇಜ್ ನನಗೆ ನನ್ನ ತವ್ರ ಮನೆಗೆ ಬಂದೆ ಅನ್ನೋ ಅಷ್ಟು ಖುಷಿ ಆಗತ್ತಿತ್ತು ನನಗೆ. ಇವರು ಒಂದು ಯೂಟ್ಯೂಬಿನ ಒಂದು ಶಾರ್ಟ್ ಫಿಲಮ್ಗೆ ಹೆಲಿಕಾಪ್ಟರ್ನ ಕರೆಸಿದ್ದಾರೆ. ನಾವು ಹೆಲಿಕಾಪ್ಟರ್ನ ಕರೆಸಿರೋರ್ನೇ ಕರೆಸಿದೀವಿ.
ಮಲ್ಲಯ್ಯ ಅವ್ರ ಬಗ್ಗೆ ಹೇಳಬೇಕು. ಆಕ್ಚುಲಿ ಅಮೂಲ್ಯ ಅವರು ಅವರ ಸೀರೆ ಬಗ್ಗೆ ಮಾತಾಡಿದ್ರು. ಆಕ್ಚುಲಿ ಇವ್ರು ನೋಡ್ರಿ, ಆಕ್ಚುಲಿ ಹೆಂಗಾಯ್ತು ನೋಡ್ರಿ, ಶಿಸ್ತು ಪಟಕ ಕಟ್ಟಾರ, ಮಿಸಿ ತಿರುವ್ಯಾರ, ದೋತ್ರ ಕಟ್ಟಾರ. ಪಕ್ಕ ನಮ್ಮ ಉತ್ತರ ಕರ್ನಾಟಕದ ಉಡುಪಿನ ಒಂದು ಏಕೈಕ ಮಾಡೆಲ್ ಮಲ್ಲಯ್ಯ ಅವರಾಗಿದ್ದಾರೆ ಇವತ್ತು. ಸರ್ ಆಕ್ಚುಲಿ ಈ ವೇಷನ ನಾನು ಮಲ್ಲಪ್ಪ ಸೌಕರ್ ಅಂತ ಹೆಸರು ತಂದು ಕೊಟ್ಟಿದ್ದೆ ಸರ್. ಇದೇ ವೇಷದಿಂದ ನಾನು ಆಕ್ಟಿಂಗ್ ಮಾಡ್ತಿದ್ದೆ ಸರ್. ಈ ವೇಷ ಹಾಕೊಂಡು ಇದು ನಮ್ಮ ಅಜ್ಜನ್ ಸರ್ ಆಕ್ಚುಲಿ ಈ ಪಟಕ ಸರ್. ಅವ್ರು ಇನ್ನೂರಿಗೆ ಪಟಕನ ಓಡ್ತಾರೆ ಸರ್. ಅವ್ರು ನೋಡಿ ನಾನು ಅದನ್ನ ಇನ್ಸ್ಪೈರ್ ಆಗಿ ಮಲ್ಲಪ್ಪ ಸೌಕರ್ ಅಂತ ಒಂದು ವೆಬ್ ಸೀರೀಸ್ ಮಾಡಿ ಅದು ಹಾಕೊಂಡಿದ್ವಿ. ಇದೇ ಅವ್ರ ಹೆಸರೇನು? ಶಂಕರಯ್ಯ ಅಂತ. ಶಂಕರಯ್ಯ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಯಾಕಂತಂದ್ರೆ ಸಂಸ್ಕಾರ ಅಂತ ಅನ್ನುವಂಥದ್ದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಹೋಗೋದಕ್ಕೆ ಬಹಳಷ್ಟು ದೊಡ್ಡ ಅಡಿಪಾಯ ನಮ್ಮ ಹಿರಿಯಕರು ಹಾಕಿಕೊಟ್ಟಿದ್ದಾರೆ ಅನ್ನೋದಕ್ಕೆ. ಅವ್ರ ತಾತ ಅವ್ರು ಹಾಕಿಕೊಟ್ಟಿದ್ದಂತ ಒಂದು ಸಂಸ್ಕಾರ ಇವತ್ತು ಆ ಪಟಗಾನ ಇಲ್ಲೂ ತನಕ ಸುತ್ಕೊಂಡ್ ಬಂದಿದ್ದಾರೆ ಅಂತ ಅನ್ನೋದಾದ್ರೆ ಇದು ಮುಂದಿನ ಜನರೇಷನ್ಗೂ ತಗೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಸರ್. ಕೃಷ್ಣ ಯೋಜನೆಯಲ್ಲಿ ಮುಳುಗಿ ಹೋಗಿರುವಂತ ಊರುಗಳನ್ನ ನಾನು ಕಣ್ಣಲ್ಲಿ ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಅದು ನೋಡಿದಾಗೆಲ್ಲ ಒಂದು ಪಾಳು ಬಿದ್ದು ಇದ್ರ ತರ ಇತ್ತಿದ್ದು. ಅಲ್ಲಿ ಹೊಲಮನಿ ಇನ್ನೂ ಮಾಡ್ತಾರೆ. ಅದು ಒಂದು ಸೀಸನ್ ನಲ್ಲಿ ನೀರು ಕಮ್ಮಿ ಆಗುತ್ತೆ. ನೀರು ಕಮ್ಮಿ ಆದಾಗ ಮತ್ತೆ ಬರ್ತಾರಂತೆ, ಮತ್ತೆ ಬಂದು ಸ್ವಲ್ಪ ದಿವಸ ವಾಸ ಮಾಡಿ ಮತ್ತೆ ನೀರು ಬಂದಾಗ ಮತ್ತೆ ಹೊಳ್ಳಿ ಹೋಗ್ತಾರ. ಕರೆಕ್ಟ್. ಇದನ್ನ ನಾನು ಕಣ್ಣಲ್ಲೇ ನೋಡಿದ್ದೀನಿ. ಆದ್ರೆ ಅದರ ಹಿಂದೆ ಒಂದಿಷ್ಟು ಸಂಬಂಧಗಳ ಬಿರುಕನ್ನ ಆಗಿರೋ ಅಂತದ್ದು ಇವತ್ತು ಇವ್ರು ಹೇಳದ ಮೇಲೆನೆ ನನಗೆ ಅಷ್ಟು ಇದ್ರಲ್ಲಿ ಗೊತ್ತಾಗಿದೆ. ಯಾಕಂದ್ರೆ ನಾವು ದೂರದಿಂದ ನೋಡ್ತೀವಿ, ಮನೆ ಹೋಗುತ್ತೆ, ನೀರು ಬರುತ್ತೆ, ಮತ್ತೆ ನೀರು ಹೋದಾಗ ಮತ್ತೆ ನಮ್ಗೆ ಇಷ್ಟು ಮಾತ್ರ ಕಾಣಿಸುತ್ತೆ. ಅದರಿಂದ ಒಂದಿಷ್ಟು ಸಂಸಾರಗಳು, ಒಂದಿಷ್ಟು ಫ್ರೆಂಡ್ಶಿಪ್, ಒಂದಿಷ್ಟು ಸಂಬಂಧಗಳು ಅದು ಒಡೆದೋಗಿರುವಂತದ್ದು ಇದೆ. ಅದನ್ನ ಕೇಳಿದಾಗ ಬಹಳ ಬೇಜಾರಾಗುತ್ತೆ. ಆಮೇಲೆ ಪ್ರಿಯಾ ಸೌದಿ ಅವರು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ದೊಡ್ಡ ಹೆಸರು ಮಾಡದಂತ ಅಂತ ದೊಡ್ಡ ಟ್ಯಾಲೆಂಟ್ ಅವರು. ಇವತ್ತು ಅವರು ಒಂದು ಶೋಗೆ ಬರ್ತಾ ಇದ್ದಾರೆ ಅಂತ ಅನ್ನೋದಾಯ್ತು ಅಂತಂದ್ರೆ ಅವರಿಗೆ ವಿಶ್ ಮಾಡ್ಲಿಕ್ಕೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ಇವರ ಸಂಬಂಧ ಎಷ್ಟು ಗಟ್ಟಿ ಇದೆ ನೋಡ್ರಿ. ಇದೇ ನಮ್ಮ ಕಾರ್ಯಕ್ರಮದ ಶಕ್ತಿ. ನಿಮ್ಮ ಎಲ್ಲರ ಸಂಬಂಧ ಇಷ್ಟೇ ಗಟ್ಟಿಗಿರ್ಲಿ. ಇನ್ನೊಂದಿಷ್ಟು ನೋಡಿ ನಾವೆಲ್ಲ ಇದೀವಲ್ಲ, ನಮ್ಮೆಲ್ಲರ ಸಂಬಂಧವನ್ನು ಕೂಡ ನೀವು ಗಳಿಸುವಂತ ಶಕ್ತಿ ಆ ಭಗವಂತ ನಿಮಗೆ ತಲುಪಿಸ್ಕೊಡ್ಲಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ ಮಲ್ಲಯ್ಯನವರೇ, ಚಲೋ ಆಟ ಆಡ್ರಿ, ಗೆಲ್ರಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಆಗ್ಲಿ, ಒಳ್ಳೇದಾಗ್ಲಿ. ಎಸ್, ತಾರಾ ಮೇಡಮ್ನ ಕೇಳ್ಬೇಡ ಮೇಡಮ್. ಈ ದಸರಾ ಹಬ್ಬದಲ್ಲಿ ಬೊಂಬೆಗಳನ್ನ ಕೊಡಿಸ್ತೀವಿ, ಗಂಡ ಹೆಂಡತಿ, ರಾಜ ರಾಣಿ, ಆತರ ಬೊಂಬೆಗಳ ತರ ಇದೀರಾ ನೀವು. ಥ್ಯಾಂಕ್ ಯು. ತುಂಬಾ ತುಂಬಾ ಖುಷಿ ಅನಿಸ್ತು ನಿಮ್ಮನ್ನ ನೋಡಿ. ನಿಮ್ಮಿಬ್ಬರಿಗೂ ಸ್ವಾಗತ, ಸುಸ್ವಾಗತ. ಚೆನ್ನಾಗಾಗ್ಲಿ, ಚೆನ್ನಾಗಿ ನಿಮ್ಮ ಮಂದಿನೆಲ್ಲ ನೋಡುವಂತ ಸೌಭಾಗ್ಯ ನಮಗೂ ಕಲ್ಪಿಸ್ಕೊಡಿ. ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಏನ್ ಹೇಳಕ್ ಇಷ್ಟಪಡ್ತೀನಿ ಅಮೂಲ್ಯ? ನನ್ಗೇನಂದ್ರೆ ನನ್ನ ಸಿನಿಮಾ ಚಲುವಿನ ಚಿತ್ತಾರ ರಿಲೀಸ್ ಆದಾಗ ತುಂಬಾ ಚೆನ್ನಾಗಿ ಓಡ್ತು ಉತ್ತರ ಕರ್ನಾಟಕದಲ್ಲಿ. ಅವಾಗಿಂದನೂ ನಾನೊಂದು ಉತ್ತರ ಕರ್ನಾಟಕದ ಭಾಷೆ ಒಂದು ಸಿನಿಮಾ ಮಾಡಬೇಕು, ಉತ್ತರ ಕರ್ನಾಟಕದ ಭಾಷೆ ಕಲಿಬೇಕಂತ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಐ ಥಿಂಕ್ ಈ ವೇದಿಕೆಯಲ್ಲಿ ಶರಣ್ ಸರ್ನ ಪಕ್ಕ ಕೂರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನೀವು ಶರಣ್ ಸರ್ ಎಲ್ಲರೂ ಸೇರಿ ಅಟ್ಲೀಸ್ಟ್ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ಒಂದು ಪೋರ್ಷನ್ ಬಂದಾಗ ಅಟ್ಲೀಸ್ಟ್ ನಾನು ನಿಮ್ ಭಾಷೆ ಮಾತಾಡೋ ತರ ಆದ್ರೆ ನಾನು ಈ ಸ್ಟೇಜ್ ಇಂದ ಕಲ್ತೆ ನಾನು ಇದನ್ನ ಅಂತ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಆಗಿದ್ದಾಗಲೇ ಸರ್ ಮಾಡ್ತಾರ ಅವರು. ಅವ್ರಿಗೆ ಒಂದ್ ಏನ್ರ ನೀವು ಈಗ ಚಾಲು ಈಗ ಬಂದ್ಬಿಡಲ್ಲ ಮೇಡಮ್. ಈಗ ಒಂದ್ ಲೈನ್ ಮುಗ್ದ ಬಿಡ್ರಿ. ಈಗ್ಲಾ? ಹೌದೌದ್ರಿ. ಈಗೇನ್ ಎಲ್ಲಾರು ಟಿವಿ ಮುಂದ್ ಕುಂತಿರ್ಲ? ಈಗೇನ್ ಎಲ್ಲಾರು ಟಿವಿ ಮುಂದ್ ಕುಂತಿರ್ಲಾ? ಮಸ್ತ್ ಕಡಕ್ ರೊಟ್ಟಿ ಜಡದ. ಈ ಟಿವಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಗಡದ್ದಾಗಿ ನಿದ್ದೆ ಹೊಡ್ರಿ. ಗಡತ್ತಾಗಿ ನಿದ್ದೆ ಹೊಡಿರಿ.